ಮಗನೇ ಬಸವಂತ, ಇವತ್ತು ಸೀಗೆ ಹುಣ್ಣಿಮೆ, ರೈತರಿಗೆ ಸಂಭ್ರಮದ ದಿನ. ಇಂಥ ಸಂಭ್ರಮದ ದಿನದಂದು ನನ್ನ ಮನಸ್ಸು ಮನೆಯಲ್ಲಿರಲು ಹೇಗೆ ಒಪ್ಪುತ್ತೆ? ಹಾ ಬಸವಂತ, ನೀವೆಲ್ಲರೂ ಇಲ್ಲಿಯವರೆಗೆ ಹಾಡಿದ ಹಾಡನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತಪ್ಪ. ಅಪ್ಪ ಅಪ್ಪವ್ರ, ನಿಮ್ಗೆಲ್ಲ ಸಂತೋಷ ಆಗಿರ್ತೈತ್ರಿ, ಆದ್ರೆ ನಿಮ್ಮ ಮಾತು ಕೇಳಿ ನಮಗೆ ಭಾಳ ದುಃಖ ಆಗ್ಯದ್ರಿ. ಏಕೋ ಏನಾಯ್ತು? ಏನು ಮಾಡೋದ್ರಿ, ಗಂಡ ಹೆಂಡತಿ 2 ಎಕರೆ ಹೊಲ ಇತ್ತು, ಇದ್ದಿದ್ದ ಹೊಲದಾಗ ಹೋಗಿ ಸುಖವಾಗಿ ಬಾಳ್ಬೇಕು. ಸೀಗಿ ಹುಣ್ಣಿಮೆದಿಂದ ಇದು ಮಾಡ್ಬೇಕಾದ್ರೆ ನಿಮ್ಮ ಮಗ ಇದ್ದಿದ್ದ 2 ಎಕರೆ ಹೊಲ ತಮ್ಮ ಹೆಸರಲ್ಲೇ ಹಾಕೊಂಡನ್ರಿ ಅಪ್ಪವ್ರ. ಆದ್ರೆ ನಂದರಿ ಬಿಡ್ರಿ, ಪಾಪ ನಮ್ಮ ಬಸವಸ್ವಾಮಿ ಎಂಥ ಮನುಷ್ಯ, ಅವ್ರದ್ದು ಭೀ ಒಂದು 4 ಎಕರೆ ಹೊಲ ಐತ್ರಿ. ಆದ್ರೆ ಅವ್ರಿಗೆ 5 ಮಕ್ಕಳು. ಈಗ ಎಲ್ಲ ಬಿಟ್ಟು ರೈಲ್ವೆ ಪಟ್ರಿ ತಿರುಗಾಡುತ್ತಾರ್ರಿ. ಇದು ನಿಮ್ಗೆ ಚಂದ ಕಾಣಿಸ್ತಿತ್ತು ಅಂದ್ರೆ ನೀವೇ ನೋಡ್ರಿ ಅಪ್ಪವ್ರು, ನಾವು ಬರ್ತೇವೆ. ಅಪ್ಪ ಕೇಳಿದೇನಪ್ಪ, ಬಡವರಿಗೆ ಮಾಡಿದ ನ್ಯಾಯವನ್ನು ನೀವೇನು ಹೆದರಬೇಡಿ, ನಿಮ್ಮ ಆಸ್ತಿಯನ್ನು ನಿಮ್ಮ ಹೆಸರಿಗೆ ನೋಂದಾಯಿಸಿಕೊಡುವೆನು. ಅಪ್ಪ, ಬಡವರ ಆಸ್ತಿಯನ್ನು ಎತ್ತಿ ಹಾಕಿ ಅವರ ಕಣ್ಣಿನಲ್ಲಿ ಬರುವ ನೀರಿನಿಂದ ಹೊಲಕ್ಕೆ ನೀರು ಉಳಿಸಿ ಅಗರ್ಭ ಶ್ರೀಮಂತನೆಂದು ಎನಿಸಿಕೊಳ್ಳಲು ಹೊರಟಿರುವೆಯಲ್ಲ ಅಣ್ಣ, ಅವರ ಬಿಷ ಉಸಿರಿನ ಶಾಪ ನಿಮಗೆ ತಟ್ಟನೆ ಇರಲಾರದು. ಬಸವಂತಪ್ಪ, ನಾನೇನು ಮಾಡಲಿ? ಯಾರ ಕರ್ಮಕ್ಕೆ ಅವರೇ ಹೊಣೆ. ನೋಡು ಬಸವಂತ, ಅವನು ಮಾಡಿದ್ದು ಅವನು ಅನುಭವಿಸಲೇಬೇಕು. ಸಮಾಜದಲ್ಲಿ ಧರ್ಮ ಸಾಮ್ರಾಜ್ಯದ ಗುಡಿಯನ್ನು ಕಟ್ಟಿ ಸತ್ಯವೆಂಬ ಶಿಖರವನ್ನಿಟ್ಟಾಗ ಸಮಾಜ ಉನ್ನತ ಮಟ್ಟಕ್ಕೆ ಬರುವುದು. ಅದು ಎಲ್ಲವನ್ನು ತಿಳಿದು ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳುವುದಕ್ಕಾಗಿ ಅಧರ್ಮದ ಗುಡಿಯನ್ನು ಕಟ್ಟಿ ಶೆಟ್ಟಿ ಎಂಬ ದೇವರನ್ನು ಸ್ಥಾಪಿಸಿ ಪೂಜಾರಿಯನ್ನು ನೇಮಿಸಿಬಿಡುತ್ತಾರೆ. ಅಂದಾಗ ಸಮಾಜದಲ್ಲಿ ಕಣ್ಣಿಲ್ಲದ ಕುರುಡನಾಗಿ ಬಿಟ್ಟಿದೆ. ಹೆಚ್ಚಿನ ಸ್ವಾರ್ಥ ಸಾಧಕರು ಎಂದು ದೂರಾಗುವರು. ಆಗ ಸಮಾಜದಲ್ಲಿ ಸ್ವಾಗತದ ಪರಿಮಳ ಬೀರುವುದು. ನಡೀರಿ, ಇಂಥ ಸಂಭ್ರಮ ದಿನದಲ್ಲಿ ಈ ಹಾಳು ಸಮಾಜದ ವಿಚಾರ ನಮಗೇಕೆ? ಪೂಜೆ ಮಾಡಿ ಊಟ ಮುಗಿಸಿದ್ರಾಯ್ತು. ಊಟ ಮಾಡು.